ಸ್ನೇಹಿತರೆ ನಮಸ್ಕಾರ. ಮೀನರಾಶಿಯವರ ರಾಶಿ ಭವಿಷ್ಯ ಅಂತೂ ಅದ್ಭುತವಾಗಿದೆ. ಮೀನರಾಶಿಯವರಿಗೆ ಈ ಒಂದು ಸಂದರ್ಭ ಬಹಳಷ್ಟು ಲಾಭ ತಂದ್ಕೊಡ್ತಕ್ಕಂಥ ಸಂದರ್ಭ. ಇಷ್ಟು ದಿನ ನಗದವರು 2026ರಲ್ಲಿ ನಿಮ್ಮನ್ನ ಲೈಟ್ ಆಗಿ ತೆಗೆದುಕೊಂಡವರು ನಿಮ್ಮ ಬೆಳವಣಿಗೆ ನೋಡಿ ಮೌನವಾಗ್ತಾರೆ. ಮೌನವೇ ನಿಮ್ಮ ಉತ್ತರವಾಗಿರುತ್ತೆ. ಮೀನರಾಶಿಯವರೇ, ದೊಡ್ಡ ಪವಾಡ ಶುರುವಾಗ್ತಿದೆ. ಹೌದು, ಈಗ ಶಾಂತಿಯಾಗಿ ಬೆಳೆದವರ ಶಕ್ತಿ ಗರ್ಜಿಸ್ತಕ್ಕಂಥ ಸಮಯ ಇದಾಗಿದ್ದು, ಹೆಸರು, ಗೌರವ, ಸ್ಥಿರತೆ ಒಂದೇ ಸಾರಿ ಬರುತ್ತಂತೆ. ಹಾಗಾದ್ರೆ ಈ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಮೀನ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೀನರಾಶಿಯವರಿಗೆ ಈ ಒಂದು ಸಂದರ್ಭ ಬಹಳಷ್ಟು ಲಾಭವನ್ನ ತಂದ್ಕೊಡೋದ್ರ ಜೊತೆಗೆ ಈ ರಾಶಿಯವರ ಬೆಳವಣಿಗೆ ಹಾಗೆ ಈ ರಾಶಿಯವರ ಒಂದಷ್ಟು ಕಷ್ಟಗಳು ನಿವಾರಣೆಯಾಗಿ ನೆಮ್ಮದಿಯುತ ಜೀವನವನ್ನ ತಂದ್ಕೊಡ್ತಕ್ಕಂಥ ಅತ್ಯದ್ಭುತವಾದಂತಹ ಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಿಮ್ಗೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಕ್ಕಂಥ ಹಾಗೆ ನೆಮ್ಮದಿಯ ದಿನಗಳು ಹತ್ತಿರ ಬರ್ತಕ್ಕಂಥ ಸಂದರ್ಭ ಇದಾಗ್ತಾ ಇದೆ. ಸೂರ್ಯ ದೇವನ ಆಶೀರ್ವಾದ ಇರೋದ್ರಿಂದ ಮುಟ್ಟಿದ್ದೆಲ್ಲವೂ ಕೂಡ ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ. ಡಬಲ್ ಧಮಾಕ ಎಂಬಂತೆ ಈ ರಾಶಿಯವರ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತಾರೆ. ಅದೃಷ್ಟಶಾಲಿಗಳಂತೆ ನೀವು ಜೀವನವನ್ನ ನಡೆಸ್ತೀರಾ ಅಂತ ಹೇಳಬಹುದು. ಅಪೂರ್ಣಗೊಂಡಂತಹ ಎಲ್ಲಾ ರೀತಿಯ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಗೆ ಸೂರ್ಯದೇವನ ಕೃಪೆ ಇರೋದ್ರಿಂದ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯೋಜನಗಳು ಕೂಡ ಸಿಗ್ತಾ ಹೋಗುತ್ತೆ. ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ತಮ್ಮದೇ ಆದಂತಹ ಉತ್ತಮ ಹೆಸರನ್ನ ಕೂಡ ಗಳಿಸ್ತಾರೆ. ಈ ರಾಶಿಗೆ ಸೇರಿದ ಜನರ ಆದಾಯ ಹೆಚ್ಚಾಗೋದ್ರ ಜೊತೆಗೆ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವ ಸಂಭವ ಕೂಡ ಇದೆ. ಈ ಅವಧಿಯಲ್ಲಿ ನೀವು ಸಾಕಷ್ಟು ಉತ್ಸಾಹದಲ್ಲಿ ಹೆಚ್ಚಳವನ್ನ ಹೊಂದುತ್ತೀರಾ ಹಾಗೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತೆ. ಕುಟುಂಬದಲ್ಲಿ ಸಾಕಷ್ಟು ಸಕಾರಾತ್ಮಕ ವಾತಾವರಣ ಇರುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಸೂರ್ಯನೊಂದಿಗೆ ಶನಿಯ ಕೃಪೆ ಇರೋದ್ರಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ತಾ ಉನ್ನತ ಪದವಿ ದೊರಕುವ ಯೋಗ ಕೂಡ ಇದೆ. ಮನೆಯಲ್ಲಿ ಸಂತೋಷವಾದ ವಾತಾವರಣ ಇರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಹಳೆಯ ಮನಸ್ತಾಪಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ನೀವು ಸಂತೋಷದಿಂದ ಇರ್ತೀರಾ. ಆರ್ಥಿಕ ಸ್ಥಿತಿಯು ಬಹಳ ಉತ್ತಮವಾಗಿರ್ಲಿತ್ತು. ಧನ ಸಂಪತ್ತನ್ನ ಹೂಡಿಕೆ ಮಾಡಬೇಕು ಅನ್ಕೊಂಡಿರೋರಿಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ. ಈ ಅವಧಿಯಲ್ಲಿ ಈ ರಾಶಿಯ ಜನರು ಕೆಲಸಗಳಲ್ಲಿ ಏಕಾಗ್ರತೆ ಹೆಚ್ಚಿಸಿಕೊಳ್ತಾರೆ. ಜವಾಬ್ದಾರಿಗಳನ್ನ ನೀವು ಅತ್ಯುತ್ತಮವಾಗಿ ನಿಭಾಯಿಸ್ತೀರಾ. ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪಗಳಿಂದ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಕೆಲಸವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಪ್ರಗತಿ ದೊರಕುತ್ತೆ ಮತ್ತು ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನ ಮಾಡಲು ಉತ್ತಮ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಗೆ ಅಪಾರ ಲಾಭ ದೊರಕೋದ್ರೊಂದಿಗೆ ಉತ್ತಮ ಅವಕಾಶಗಳ ಪ್ರಾಪ್ತಿ ಕೂಡ ಆಗೋದ್ರಿಂದ ನಿಮ್ಮ ಪ್ರತಿಸ್ಪರ್ಧಿಗಳ ನಡುವೆ ಬಲವಾದ ಸ್ಥಿತಿ ನಿರ್ಮಾಣಗೊಳ್ಳುತ್ತೆ. ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಸೂರ್ಯನ ಶುಭ ಪ್ರಭಾವದಿಂದಾಗಿ ಈ ರಾಶಿಯ ಜನರು ಅಪಾರ ಲಾಭವನ್ನ ಗಳಿಸ್ತಾರೆ. ಈ ಅವಧಿಯಲ್ಲಿ ನಿಮ್ಮ ಆದಾಯ ವೃದ್ಧಿಯಾಗೋದ್ರೊಂದಿಗೆ ನೀವು ಹಣವನ್ನ ಉಳಿತಾಯ ಮಾಡುವಲ್ಲಿ ಕೂಡ ಯಶಸ್ಸನ್ನ ಕಾಣ್ತೀರಾ. ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಹೂಡಿಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ಉತ್ತಮ ಲಾಭವನ್ನ ಗಳಿಸ್ಕೊಳ್ತೀರಾ. ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಹಣಕಾಸಿನ ಪ್ರಯತ್ನಗಳೆಲ್ಲವೂ ಕೂಡ ಈಗ ಯಶಸ್ವಿಯಾಗುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಗತಿಗಾಗಿ ಈ ರಾಶಿಯ ಜನರು ಉತ್ತಮ ಅವಕಾಶಗಳನ್ನ ಕೂಡ ಕಾಣ್ತಾರೆ. ನಿಮ್ಮ ಹೊಸ ಯೋಜನೆಗಳೆಲ್ಲವೂ ಕೂಡ ಯಶಸ್ಸನ್ನ ಗಳಿಸ್ಕೊಳ್ಳುತ್ತೆ. ನಿಮ್ಮ ಮನೆಯವರೊಂದಿಗೆ ಸಂತೋಷವಾದ ಸಮಯವನ್ನ ಕಳಿತೀರಾ. ಹಾಗೆ ಸಾಮಾಜಿಕ ವಿಚಾರಗಳಲ್ಲಿ ಭಾಗವಹಿಸ್ತೀರಾ ಮತ್ತು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಸಾಕಷ್ಟು ಧನ ವೃದ್ಧಿಯನ್ನ ನೋಡ್ತೀರಾ. ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ಲಾಭವನ್ನ ಹೆಚ್ಚಿಸಲು ಅನೇಕ ಉತ್ತಮ ಮಾರ್ಗಗಳು ಗೋಚರಿಸುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ. ಈ ರಾಶಿಯ ಜನರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗತ್ತೆ. ಹೊಸ ಅವಕಾಶಗಳ ಪ್ರಾಪ್ತಿಯಾಗತ್ತೆ. ವ್ಯಾಪಾರ ವ್ಯವಹಾರವನ್ನ ಮಾಡ್ತಕ್ಕಂಥವ್ರು ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಸಮಯವನ್ನ ಕಾಣ್ತಾರೆ. ನೀವು ಸಾಕಷ್ಟು ಉತ್ಸಾಹದಿಂದ ಕೂಡ ಇರ್ತೀರಾ. ಬಹಳ ಉತ್ತಮವಾದಂತಹ ಸಮಯ ಇದಾಗಿದ್ದು ಮನೆಯಲ್ಲಿ ಸಂತೋಷಮಯ ವಾತಾವರಣ ಇರುತ್ತೆ ಮತ್ತು ಹೊಸ ಕೆಲಸ ಅಥವಾ ಯೋಜನೆಯನ್ನು ಶುರು ಮಾಡಲು ನಿಮಗೆ ಉತ್ತಮ ದಿನವಾಗಿದೆ. ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುತ್ತೆ ಹಾಗೂ ಪ್ರಯಾಣಿಸುವ ಯೋಗ ಕೂಡ ಲಭಿಸುತ್ತೆ ಅಂತ ಹೇಳಲಾಗ್ತಾ ಇದೆ.
ಇನ್ನು ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ಯಾಕಂತ ಅಂದ್ರೆ ಈ ರಾಶಿಯವರ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆ ಆಗ್ತಿರೋದ್ರಿಂದ, ಜೊತೆಗೆ ಸೂರ್ಯ ದೇವನ ಶುಭ ಪ್ರಭಾವ ಕೂಡ ಬೀಳ್ತಾ ಇರೋದ್ರಿಂದ ನಿಮ್ಗೆ ಜ್ಯೋತಿಷ್ಯದಲ್ಲಿ ಒಂದಷ್ಟು ಪರಿಹಾರಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ನಿಮ್ಗೆ ಅದೃಷ್ಟಮಯ ಸಮಯಗಳು ಶುರುವಾಗ್ತಿದೆ. ಬಹಳಷ್ಟು ಶುಭಕರವಾದ ಸಮಯ ಶುರುವಾಗ್ತಿರೋದ್ರಿಂದ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸಿ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನ ಕಾಣ್ತೀರಾ. ಇನ್ನು ಶೀಘ್ರದಲ್ಲೇ ಅಪಾರ ಧನ ಪ್ರಾಪ್ತಿಯಾಗುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದೆ. ಆದಾಯವನ್ನು ಹೆಚ್ಚಿಸಲಿಕ್ಕೆ ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತೆ. ಶುಭ ಯೋಗಗಳ ನಿರ್ಮಾಣದಿಂದಾಗಿ ಯಾವುದಾದ್ರೂ ಶುಭ ಸುದ್ದಿ ಕೂಡ ಲಭಿಸುತ್ತೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನಿಮ್ಗೆ ಹೊಸ ಕೆಲಸದ ಪ್ರಾಪ್ತಿ ಕೂಡ ಆಗುತ್ತೆ. ವ್ಯಾಪಾರದಲ್ಲಿ ಪ್ರಗತಿ ದೊರಕುವ ಯೋಗ ಇದ್ದು ಧನ ಲಾಭದೊಂದಿಗೆ ಉತ್ತಮ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಹೊಸ ಜನರನ್ನ ಭೇಟಿಯಾಗೋದ್ರೊಂದಿಗೆ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನ ಕೂಡ ಗಳಿಸ್ತೀರಾ ಅಂತ ಹೇಳಬಹುದು. ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಉತ್ತಮ ಸಮಯ ಇದಾಗಿದ್ದು ಈ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಕೈ ಹಿಡಿತಾ ಹೋಗುತ್ತೆ. ನಿಮ್ಗೆ ಮನೆಯಲ್ಲಿ ಸಂತೋಷವಾದ ವಾತಾವರಣ ಇರೋದ್ರ ಜೊತೆಗೆ ಶೀಘ್ರದಲ್ಲಿಯೇ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಉತ್ತಮ ಅವಕಾಶ ಕೂಡ ಲಭಿಸುತ್ತೆ. ಸ್ನೇಹಿತರನ್ನ ಭೇಟಿಯಾಗುವ ಉತ್ತಮ ಅವಕಾಶ ಕೂಡ ಲಭಿಸುತ್ತೆ. ಹಾಗೆ ಈ ರಾಶಿಯ ಜನರಿಗೆ ಆರೋಗ್ಯ ಕೂಡ ಉತ್ತಮವಾಗೋದ್ರ ಜೊತೆಗೆ ಯಾವುದಾದ್ರೂ ವಾಹನವನ್ನು ಖರೀದಿಸಬೇಕು ಅಂತ ಯೋಚಿಸ್ತಿದ್ರೆ ವಾಹನವನ್ನು ಖರೀದಿಸಲು ಕೂಡ ಉತ್ತಮ ಸಮಯ ಇದಾಗಿದೆ. ನಿಮ್ಮ ಕೆಲಸಗಳಲ್ಲಿನ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆ ಎಲ್ಲರ ಬೆಂಬಲದಿಂದಾಗಿ ನಿಮ್ಮ ಕೆಲಸಗಳು ಬಹಳ ಸುಲಭವಾಗಿ ಪೂರ್ಣಗೊಳ್ತಾ ಹೋಗುತ್ತೆ. ನಿಮ್ಗೆ ಹಠಾತ್ ಧನ ಲಾಭವಾಗುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ಜೊತೆಗೆ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶ ಲಭಿಸುತ್ತೆ. ಹಾಗೆ ಜೀವನದಲ್ಲಿ ಹೆಚ್ಚಿನ ಸಂತೋಷ ಸಮೃದ್ಧಿಯನ್ನ ನೀವು ಹೊಂದುತ್ತೀರಾ. ಶುಭ ಯೋಗಗಳ ನಿರ್ಮಾಣದಿಂದಾಗಿ ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದುತ್ತೀರಾ. ಜೊತೆಗೆ ಈ ರಾಶಿಯ ಜನರು ಕೆಲಸವನ್ನ ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ರೆ ನಿಮ್ಗೆ ಶುಭ ಸಮಯ ಇದಾಗಿದೆ. ನಿಮ್ಮೆಲ್ಲಾ ರೀತಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಹೊಂದಲು ಸಾಧ್ಯವಾಗುತ್ತೆ. ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನ ಗಳಿಸ್ತೀರಾ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹಾಗೆ ಸಂತೋಷದಿಂದ ಕೂಡಿದ ವಾತಾವರಣ ಕೂಡ ಲಭಿಸುತ್ತೆ. ಈ ರಾಶಿಯ ಜನರ ವಿವಾಹದಲ್ಲಿನ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ವೈವಾಹಿಕ ಜೀವನ ಕೂಡ ಸುಖಮಯವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ನಿರ್ಮಾಣದ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತ ಸಾಕಷ್ಟು ಏರಿಳಿತಗಳು ನಿವಾರಣೆಯಾಗುತ್ತೆ. ಶುಭ ಯೋಗಗಳ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಸೇರಿ ಯಾವುದಾದ್ರೂ ಹೊಸ ಯೋಜನೆಯನ್ನ ಶುರು ಮಾಡ್ತೀರಾ. ಹಾಗೆ ಹೊರಗಡೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸ್ಕೊಂಡಿದ್ರೆ ಅದು ಕೂಡ ಅಪಾರ ಪ್ರಯೋಜನಗಳೊಂದಿಗೆ ಫಲಪ್ರಾಪ್ತಿಯಾಗತ್ತೆ. ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಯಾವುದಾದ್ರೂ ಹೊಸ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಿ ಉತ್ತಮವಾಗತ್ತೆ. ನಿಮ್ಮ ಸಂಪರ್ಕಗಳಲ್ಲಿ ಹೆಚ್ಚಳವಾಗೋದ್ರ ಜೊತೆಗೆ ಶುಭ ಫಲಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ. ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿ ಬರೋದ್ರಿಂದ ನೀವು ಈ ಸಂದರ್ಭದಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಸಮಾಜದಲ್ಲಿ ನಿಮ್ಮನ್ನ ನೋಡಿ ಎಲ್ಲರೂ ಕೂಡ ಗುಣಗಾನ ಮಾಡ್ತಾರೆ. ಹಳೆಯ ವಿವಾದಗಳನ್ನ ಮರೆತು ಹೊಸ ಆರಂಭವನ್ನ ಮಾಡ್ತೀರಾ. ಹೂಡಿಕೆ ಮತ್ತು ಉಳಿತಾಯ ಎರಡರ ಮೇಲೂ ಕೂಡ ಗಮನ ಹರಿಸೋದ್ರಿಂದ ಪ್ರಗತಿಯನ್ನ ಕಾಣ್ತೀರಾ. ಇನ್ನು ವೃತ್ತಿ ಹಾಗೂ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಲಿದ್ದು ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಮರುಚಾಲನೆಯನ್ನು ಪಡೆದುಕೊಳ್ಳುತ್ತೆ. ಪ್ರೇಮ ಜೀವನದಲ್ಲಿಯೂ ಕೂಡ ಸಕಾರಾತ್ಮಕ ಬದಲಾವಣೆ ಆಗುತ್ತೆ. ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಇದ್ದು ಆರೋಗ್ಯ ಸ್ಥಿತಿ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ಒಟ್ನಲ್ಲಿ ಮೀನ ರಾಶಿಯವರಿಗೆ ಈ ಒಂದು ಸಮಯ ಅಂತೂ ಅತ್ಯದ್ಭುತವಾಗಿದ್ದು ನೀವೇನು ಅನ್ಕೊಂಡ್ರು ಕೂಡ ಈಡೇರುತ್ತೆ. ಬಟ್ ನಿಮ್ಮ ಕಠಿಣ ಪರಿಶ್ರಮ ಅಷ್ಟೇ ಮುಖ್ಯವಾಗುತ್ತೆ. ಸೊ ನಿಮ್ಮ ಪರಿಶ್ರಮ ನಿಮ್ಮನ್ನ ಬೆಳೆಸುತ್ತೆ, ನಿಮ್ಮನ್ನ ಗುರುತಿಸುತ್ತೆ, ನಿಮ್ಮನ್ನ ಗರ್ಜಿಸೋ ರೀತಿ ಮಾಡುತ್ತೆ. 2026 ಇದು ನಿಮ್ಮ ಟೈಮ್ ಅಂತ ಹೇಳಬಹುದು. ಸೊ ನೀವು ಕೂಡ ಮೀನ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.